ಎಲ್ಲರಿಗೂ ಪಾರ್ಟ್ 2ಗೆ ಸ್ವಾಗತ. ಇದೇನಪ್ಪ ಮಿಷನ್ ಅಂದರೆ, ಆ ಟ್ರೈನಲ್ಲಿ ಮುಗಿತಿದ್ದಂಗೆ ನಂದು 3 ವರ್ಷ 3 ವರ್ಷಕ್ಕೆ 7 ವರ್ಷ ಇದ್ದಿದ್ದು ಶಿಕ್ಷೆನ 3 ವರ್ಷಕ್ಕೆ ಕಮ್ಮಿ ಮಾಡಿಸೋನೆ. ಹಂಗಾಗಿ ಈ 3 ವರ್ಷ ಇರೋದು ಇದನ್ನು ಈಗ 3 ವರ್ಷಕ್ಕೆ ನಾನು ರಿಲೀಸ್ ಆಗಿಬಿಟ್ಟು ಹೊಸ ಸಿಟಿಗೆ ಹೋಗ್ತಾಯಿದ್ದೀನಿ ಈ ಟ್ರೈನಲ್ಲಿ. ಅಂದರೆ ನನ್ನ ಜೈಲಿಗೆ ಹಾಕಿದ್ದೆಲ್ಲೋ ಬೇರೆ ಕಡೆ. ಹಂಗಾಗಿ ಜೈಲಿಂದ ಇವಾಗ ನನ್ನ ಬಿಡುಗಡೆ ಮಾಡವ್ರೆ. ಜೈಲಿಂದ ಬರ್ತಾಯಿದ್ದೀನಿ. ಇವಾಗ ಒಂದು ಹುಡುಗಿದ್ದು ರಿಂಗ್ ಕಳೆದೋಯ್ತೆ. ಆ ರಿಂಗ್ನ ನಾನು ಹುಡುಕೊಡ್ಬೇಕು ಈ ಟ್ರೈನ್ ಒಳಗೆ. ನೋಡ್ರಿ, ಇಲ್ಲಿ ಇದೆ ಅದು. ಇಲ್ಲಿ ರಿಂಗ್ ಐತೆ. ಈ ರಿಂಗ್ ಎತ್ಕೊಂಡು ತನಗ ಹುಡುಗಿ ಕೈ ಕೊಡಬೇಕು. ಅವ್ರ ಎಂಗೇಜ್ಮೆಂಟ್ ರಿಂಗ್ ಅಂತ ಇದು. ಹಂಗಾಗಿ ಫುಲ್ ಇಂಪಾರ್ಟೆಂಟ್ ರಿಂಗ್ ಅದು. ನನಗೆ ಎಂಗೇಜ್ಮೆಂಟಿಂದು ಕಳೆದೋಗ್ಬಿಟ್ಟೈತೆ. ನನಗೆ ಎಂಗೇಜ್ಮೆಂಟ್ ಐತೆ ಇವತ್ತು. ಎಂಗೇಜ್ಮೆಂಟ್ ಮುಗ್ದೋಗಿರೋ ರಿಂಗು ನನ್ನ ಕೈಯಲ್ಲಿ ಹಾಕೊಂಡಿದ್ದೆ, ಎಲ್ಲ ಉದ್ರೋಗ್ಬಿಟ್ಟೈತೆ. ಪ್ಲೀಸ್ ಕೊಡ್ತೀರಾ ಅಂತ ಕೇಳಿದ್ರು. ಹಂಗಾಗಿ ಕೊಟ್ಟೆ ಆ ಹುಡುಗಿಗೆ. ರಿಂಗ್ ಕೊಟ್ಟಿದ್ದಾಯಿತು. ನೆಕ್ಸ್ಟ್ ಇನ್ನು ಥ್ಯಾಂಕ್ ಯು ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ಲು. ಇವಾಗ ನೆಕ್ಸ್ಟ್ ಬೇರೆಯವ್ರನ್ನ ಪ್ಯಾಸೆಂಜರ್ನ ಎಲ್ಲರನ್ನೂ ಮಾತಾಡಿಸ್ಬೇಕು. ಅದೇ ಇವಾಗ ಇರೋ ನನ್ನ ಈಗ ಟಾಸ್ಕು. ಅದು ಪಾರ್ಟ್ 2 ಪೂರ್ತಿ ಈ ಟ್ರೈನಲ್ಲಿ ಓಡಾಡೋದೇ ಟಾಸ್ಕ್ ಇರೋದು. ಥ್ಯಾಂಕ್ ಯು ಫಾರ್ ಸೋ ಮಚ್ ಅಂದು. ಇವಾಗ ಪಕ್ಕದಲ್ಲಿ ಇನ್ನೊಬ್ಬ ತಾತ ನಿಂತವನೆ. ಅವ್ನಿಗೆ ಮಾತಾಡಿಸ್ಬೇಕು ಅವನು. ಯಾಕೆಂದರೆ ಅವ್ರ ಮಗ ಮುನಿಸ್ಕೊಂಡು ಹೋಗ್ಬಿಟ್ಟು ಪಕ್ಕದಲ್ಲಿ ನಿಂತವನೆ. ನೋಡಿ, ಈ ತಾತನ ಮಾತಾಡಿಸ್ಬೇಕು. ಇನ್ನೊಬ್ಬರ ಮಗ ಮುನಿಸ್ಕೊಂಡು ಹೋಗ್ಬಿಟ್ಟು ನಿಂತವನೆ. ಅದಕ್ಕೆ ಅವನು ನೋಡಿ ಯಾವ ಥರ ಎಲ್ಲರೂ ನಾನು ಪರಿಚಯ ಮಾಡ್ಕೊಂಡು ಬೋಗಿಲಿ ಪ್ರತಿಯೊಂದು ಪಕ್ಕದ ಕಂಪಾರ್ಟ್ಮೆಂಟ್ಗಳಲ್ಲೆಲ್ಲ ಅವರೇ ಅವ್ರನ್ನೆಲ್ಲರನ್ನೂ ಹೋಗಿ ಮಾತಾಡಿಸ್ಬೇಕು ನಾನು. ಆವಾಗ ಈ ಟಾಸ್ಕ್ ಫುಲ್ ಮುಗಿಯುತ್ತೆ. ಈ ಪೂರ್ತಿ ವಿಡಿಯೋ ನೋಡಿ, ನಿಮಗೂ ನೆಕ್ಸ್ಟ್ ಬರುತ್ತೆ. ಆವಾಗ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಗೇಮ್ ಆಡ್ತಿರೋರಿಗೆ. ಅವ್ರ ಮಗ ಇವನ್ನ ಮುನಿಸ್ಕೊಂಡು ಹೋಗ್ಬಿಟ್ಟು ಹೋಗಿ ನಿಂತ್ಕೊಂಡವನು. ಈಗ ಅವ್ರ ಮಗನ ಹತ್ರ ನಾನು ಹೋಗಿ ಮಾತಾಡಬೇಕು. ಏನಕ್ಕೆ ಯಾಕೆ ಹಿಂಗೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಅವ್ರ ಮಗನ ಹತ್ರ ಹೋಗಿ ಕೇಳಿ ಇಬ್ಬರೂ ಒಂದು ಮಾಡಬೇಕು. ಅದೇ ನನಗೆ ಕೊಟ್ಟಿರೋ ಟಾಸ್ಕ್. ಈ ತಾತ ಹೇಳ್ತಾ ಇರೋದು ನನಗೆ. ಈ ಹುಡುಗಿದ್ ರಿಂಗ್ ಕೊಟ್ಟಿದ್ದಾಯಿತು. ಇವಾಗ ಅವನ್ನ ಹುಡುಕ್ಬೇಕು. ಎಲ್ಲವನೋ ಏನು ಕತೆನೋ, ಎಲ್ಲಿಗೋಗಿ ಮುನಿಸ್ಕೊಂಡವನೋ ಏನೋ. ಹೋಗೋಕ್ಕಾಗ್ತಿಲ್ಲ ಈಚಾಡಿಕೆ. ಇದ್ರಲ್ಲೊಳಗೂ ಇಲ್ಲ ಅವನು. ಮೋಸ್ಟ್ಲಿ ಆ ಕಡೆ ಲಾಸ್ಟಿಗೆ ಏನೋ ನಿಂತವನ. ಹೋಗಿ ನೋಡ ಅಂತೇಳಿರಿ. ಅಪ್ಪ ಆ ಕಡೆಗೆ ಹೋಗೋನೆ, ಮಗ ಇಲ್ಲಿಗೆ ಬಂದು ನಿಂತವನೆ. ಇವನೇ ಮೋಸ್ಟ್ಲಿ ಇವನ್ನೇ ಮಾತಾಡಿಸ್ಬೇಕಾಗಿರೋದು ನಾನು. ಡಾಕ್ಟರ್ಸ್ ಪ್ಯಾಸೆಂಜರ್, ಹಲೋ, ಡಿಡ್ ಯು ಫಾದರ್ ಸೆಂಡ್ ಟು ಮೀ. ನಿಮ್ಮಪ್ಪ ನನ್ನ ಹತ್ರ ಏನೋ ಒಂದು ಹೇಳೋರೆ. ಅದೇನಂದರೆ ಅಡ್ವೈಸ್ ಟು ವಾಂಟ್ ಟು ಎವ್ರಿಥಿಂಗ್ ಈಸ್ ಇವನು ಹೇಳ್ದ ಈ ಥರ ಅಡ್ವೈಸ್ ಮಾಡಬೇಡಿ ನನಗೆ, ನಾನು ನೋಡ್ಕೊತೀನಿ ಅಂತ ಹೇಳ್ತಾವ್ನು ಇವನು. ನನಗೆ ನೋಡ್ಕೊತೀನಿ, ನನಗೇನು ಅಡ್ವೈಸ್ ಮಾಡೋದು ಬೇಡ ಅಂತ. ಇವಾಗ ನಾನು ಅದನ್ನೇ ಈ ಮಾತನ್ನೇ ತಗೊಂಡು ಅವ್ರ ಅಪ್ಪನ ಹತ್ರ ಹೇಳಬೇಕು. ನಾನು ಫಸ್ಟ್ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನನ್ನ ತಮ್ಮ ಹೇಳ್ದ ಈ ಥರ ಮಾತಾಡಬೇಕು, ಹಿಂಗೆ ಮಾಡಬೇಕು ಅಂತ. ಅವ್ನು ಆಲೇ ಹತ್ತತ್ರ 35-40 ಲೆವೆಲ್ಗೆ ಹೋಗ್ಬಿಟ್ಟಾನೆ. ಫುಲ್ ಕಾರೆಲ್ಲ ಆಲ್ಟ್ರೇಷನ್ ಮಾಡ್ಕೊಂಬಿಟ್ಟು ನನಗೆ ಉರಿಸ್ತಾವನೆ. ನಾನು ವೀಡಿಯೋ ಮಾಡ್ಕೊಂಡು ಟೈಮ್ ಆಗ್ತಾಯಿತ್ತು. ನಾನು ಬೇಗ ಆಡೋಕ್ಕಾಗ್ತಾಯಿಲ್ಲ. ಅದು ರೇಸ್ ಆಡಬೇಕು. ರೇಸ್ ಆಡಿದ್ರೆ ಸ್ಟಾರ್ ಪಾಯಿಂಟಿಂಗ್ ಜಾಸ್ತಿ ಆಗುತ್ತೆ. ಆಮೇಲಿಂದ ಇವನ್ನ 7 ಲಕ್ಷನೇನೋ ಐತೆ ನನ್ನ ಹತ್ರ ದುಡ್ಡು. ಆದರೆ ಇದು ಮಾಡೋಕ್ಕಾಗ್ತಿಲ್ಲ. ನಾವು ಈ ಅಪ್ಪಂದು ಮಗದು ಬರಬೇಡ. ಓಕೆ, ಇಲ್ಲಿ ಲಿಸನ್ ಟು ಮೀ. ಅವನ ಹತ್ರ ನಾನು ಮಾತಾಡ್ತೀನಿ, ನೀವೇನು ತಲೆ ಕೆಡಿಸ್ಕೊಂಬೇಡಿ. ಪ್ರೊಟೆಕ್ಟಿಂಗ್ ಎವ್ರಿಥಿಂಗ್, ಗ್ರೋಯಿಂಗ್ ಅಪ್ ಮೇ ಬಿ ರೈಟ್, ಯು ಆರ್ ರೈಟ್. ನೀವು ಹೇಳ್ತೀರ ಸರಿ, ನಾನು ಅವ್ನಿಗೆ ಹೋಗಿ ಹೇಳ್ತೀನಿ ಅಂತ ಹೇಳಬೇಕು. ಇವಾಗ ಅವನು ಹೋಗಿ ಹೇಳ್ತಿದ್ದಂಗೆ ನೆಕ್ಸ್ಟ್ ಅವ್ರನ್ನ ಇವನು ಮಾತಾಡಿ ಒಂದು ಮಾಡಬೇಕಾದ್ರೆ ಇವಾಗ ನನಗೆ ಕೊಟ್ಟಿರೋದು. ಬೇಗ ಹೋಗ್ಬಿಟ್ಟು ನಾನು ಇದರಲ್ಲಿ ಬೇಗ ಓಡೋಕ್ಕಾಗಲ್ಲ ಕಣಪ್ಪ. ಅದೊಂದು ನಿಧಾನ ತಡ್ಕೊಂಡೇ ಹೋಗಬೇಕು. ಅವನು ಆ ಕಡೆಯಿಂದ ಈ ಕಡೆ ಕದಿ ನಿಂತ ಪಕ್ಕನ ನಿಂತಿಲ್ಲ ಇವರು. ಹೇಳು ನಿಂದೇನು. ಡಿಡ್ ಅಗ್ರಿ ಟು ಲಿಸನ್ ಟು ಮೀ, ಇಂಟ್ರೆಸ್ಟಿಂಗ್, ಥ್ಯಾಂಕ್ ಯು ಮೈ ಫ್ರೆಂಡ್. ಒಳ್ಳೆ ಮೈ ಆಗ್ಬಿಟ್ಟ. ಹೋಗಿ ಜೊತೆ ಆಗ್ಬಿಟ್ನೇನು ಅಪ್ಪನೂ ಮಗ. ಈಗ ನೆಕ್ಸ್ಟ್ ಪ್ಯಾಸೆಂಜರ್ನ ಯಾರನ್ನ ಮಾತಾಡ್ಸೋಣ.
ತಾತ ಒಬ್ಬನೇ ನಿಂತವನಲ್ಲ. ತಾತ ನಿನ್ನ ಮಗನ ಎಲ್ಲಿ ಕಳಿಸ್ದೆ? ಇಲ್ಲ, ಮಾತಾಡೋಕ್ಕೆ ಹೋಗ್ತಿಲ್ಲ. ಇದ್ರೊಳಗೆ ಯಾರನ್ನ ಕುಂತವ್ರೇನೋ. ಓ, ಜಿಮ್ ಬಾಡಿ ಅನ್ಕೊಂತವನೆ. ಹಲೋ, ಹೌ ಆರ್ ಯು ಹೆಡೆಡ್? ಕಂಟಿನ್ಯೂಸ್ ಟು ಹೆಡೆಡ್ ದ 320 ಲಿವಿಂಗ್. ನಾನು ಟ್ರಿಪ್ಪಿಗೆ ಬಂದಿದ್ದೆ. ಮ್ಯಾನೇಜರಾಗಿ ಹೊಸ್ದಾಗಿ ಇದನ್ನು ಅಪಾಯಿಂಟ್ ಮಾಡಿದ್ರೆ ನಂಗೊಂದು ಹೊಸ ಮನೆ ಕೊಡ್ತಾರಂತೆ. ಹಾಂ, ವರ್ಕಟ್ ಗ್ರೇಟ್ ಫೈಂಡ್ ಇರ್ಕಮ್. ಓಕೆ, ಟೈಮ್ ಟು. ನಾನು ಆ ಸಿಟಿಲೇ ಇರ್ತೀನಿ, ನಿನ್ಗೆ ಏನಾದರೂ ಸಹಾಯ ಬೇಕಿದ್ರೆ ಬಂದು ನನ್ನನ್ನು ನೋಡು ಅಂತ ಹೇಳ್ತಾವೆ ನೀನು. ಓಕೆ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಮುಂದಕ್ಕೆ ಪಕ್ಕದಲ್ಲಿರೋರ್ಗೆ ಹೋಗಿ ಹೇಳ್ಬೇಕು. ತಾತ ಯಾಕೋ ಮಾತಾಡ್ತಾನೆ ಇಲ್ವಲ್ಲ. ಅವ್ನ ಮಗ ಎತ್ತೋನ್ನ ಏನು ಕತೆನೋ ಗೊತ್ತಾಗ್ತಾನೆ ಇಲ್ಲ ಅವ್ನ ಮಗ. ನೆಕ್ಸ್ಟ್ ಇದ್ರೊಳಗೆ ಯಾರವ್ರೆ? ಯಾರೋ ಬಿಸ್ನೆಸ್ ಮ್ಯಾನ್ ಅವನು. ಇವನ ಹತ್ರ ಮಾತಾಡ್ಬೇಕು ಅನ್ಸುತ್ತೆ. ಒಂದು ಜಿಮ್ ಮಾಡಿ ನೋಡೋಣ. ರೆಡಿ ಆಗ್ಬಿಟ್ಟು ಲಂಚಿಗೆ ಕರಿಬೇಕು ಈಗ ನೋಡಿ. ಒಂದಿನ ಲಂಚಿಗೆ ಬಾ ಅಂತ ಹೇಳ್ತಾ ಅವನು. ನೆಕ್ಸ್ಟ್ ಬೇರೆಯವ್ರನ್ನ ಹೋಗಿ ಮಾತಾಡ್ಸೋಣ. ಒಂದಿನ ನಮ್ಮ ಮನೆಗೆ ಊಟಕ್ಕೆ ಬಾ ಅಂತ ಹೋಗಿ ಪರಿಚಯ ಮಾಡ್ಕೊಂಡಿದ್ದೆ. ಇದರಲ್ಲಿ ಯಾರೂ ಇಲ್ಲ. ನಡಿ ನೆಕ್ಸ್ಟ್ ರೂಮ್ಗೆ. ನನ್ನ ಫ್ರೆಂಡ್ ಪೊಲೀಸ್ ಇರೋಂಗವನ್ನೇ. ಪೊಲೀಸ್ ಅವನು. ಹೌ ಆರ್ ಯು ಬಿಫೋರ್ ಗುಡ್ ಲಕ್ ಅಂತ ಹೇಳ್ದ. ಓ, ಇದ್ರೊಳಗೆ ಯಾರೋ ಮನಿಕೊಂಬಿಟ್ಟವನಪ್ಪ ಪೂರ್ತಿ. ಏನಕ್ಕೆ ಮನಿಕೊಂಡನೋ ಗೊತ್ತಿಲ್ಲ. ಓ, ಎಣ್ಣೆ ಬಾಟ್ಲೈತೆ, ಎಣ್ಣೆ ಕುಡಿದು ಮನಿಕೊಂಬಿಟ್ಟವನು ಶಿಸ್ತಾಗಿ. ಇದ್ರೊಳಗೆ ಯಾರೂ ಇಲ್ಲ. ಇದ್ರೊಳಗೂ ಯಾರೂ ಇಲ್ಲ. ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂದರೆ ಹೋಗಿ ನಾನು ಮನಿಕೊಬೇಕು ಅಷ್ಟೇ. ಈಗ ಒಂದು ಉಳಿದಿರೋದು. ಮನಿಕಂಡೆ ಬೆಳಗಾಯಿತು. ಬೆಳಗಾಗ್ತಿದ್ದಂಗೆ ನೆಕ್ಸ್ಟು ಸಿಟಿಗೆ ಬಂದೆ. ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಇಳ್ಕೊಂಡೆ. ಅದು ಎಲ್ಲಿ ರೈಲ್ವೆ ಸ್ಟೇಷನ್ ಒಂದು ಸತಿ ವೀಡಿಯೋ ಮಾಡಿದ್ನಲ್ಲ ಅಲ್ಲೇ ಇಳ್ಕೊಂಡೆ. ಇಲ್ಲ, ನಮ್ಮ ಫ್ರೆಂಡ್ ಬಂದು ನಿಂತವ್. ನಾಳೆ ಕಾರ್ ತಗೊಂಡು ನಾನು ಹೆಂಗೋ ಸದ್ಯ ನನ್ನ ಕಾರ್ ಏನೋ ಆಗಿರೋ. ನನ್ನ ಕಾರ್ ಹೆಂಗೈತೋ ಹಂಗೇ ಐತೆ. 3 ವರ್ಷದಿಂದ ಈ ಕಾರ್ ನೋಡೇ ಇರಲಿಲ್ಲ. ಹೆಂಗೋ ಚೆನ್ನಾಗಿ ಮೇಂಟೈನ್ ಮಾಡಿಕೊಟ್ಟವ್ನು ನನಗೆ. 3 ವರ್ಷ ಆಯ್ತು ಈ ಕಾರ್ ನೋಡಿ. ನಾನು ಹೆಂಗೆ ಬಿಟ್ಟು ಹೋಯ್ನೋ ಹಂಗೆ ಮಾಡ್ಕೊನು. ಥ್ಯಾಂಕ್ ಯು ಹೇಳಿ. ಇವನು ಮಾತಾಡಿಸ್ದಲ್ಲೇ ಎತ್ಬಿಟ್ಟು. ಸಾರಿ ಮಗ. ವೆಲ್ಕಮ್ ಬ್ಯಾಕ್ ಮೈ ಹೋಮ್ ಮೈ ಫ್ರೆಂಡ್. ಐ ಗ್ಲಾಡ್ ಟು ಯು ಆರ್ ಅಲೈವ್ and well. Never got the chance. After everything was over, Aisley was appointed as the head manager ಆಗಿ ಅಪಾಯಿಂಟ್ ಮಾಡವ್ರೆ. ಅನದರ್ ಸಿಟಿ, ಬೇರೆ ಸಿಟಿಲಿಗೆ ಮ್ಯಾನೇಜರಾಗಿ ಅಪಾಯಿಂಟ್ ಮಾಡವ್ರೆ. ಮತ್ತು ನನಗೊಂದು ಮನೆ ಕೊಟ್ಟವ್ರೆ. ಎಲ್ಲ ಮಾಡವ್ರೆ. ಕಮ್ ಬ್ಯಾಕ್ ಆ್ಯಂಡ್ ಅಚೀವ್. ಹೊರಟೋದ ಅವನು. ಹೊರಟೋದ, ಕಾರಲ್ಲಿ ಕುಂತವನು. ಹೊರಟೋದ. ಇವಾಗ ನಾನು ಇಲ್ಲಿ ಈ ಸಿಟಿಗೆ ಹೋಗ್ಬೇಕು. ಸೌತ್ಗೆ ಹೋಗ್ಬೇಕು ನಾನೀಗ. ಹೋಗ್ಬೇಕಲ್ಲಿ ಹೆಸರು ಇದೆ. ಮನೆ, ಹೊಸ ಮನೆ. ಪಕ್ಕದಲ್ಲಿರೋ ಮನೆ, ಹೊಸ ಮನೆ. ಅಪಾರ್ಟ್ಮೆಂಟ್ ಅಂದರೆ ಪೂರ್ತಿ ಕೊಟ್ಟಿಲ್ಲ. ಒಂದೇ ಒಂದು ಇದರಲ್ಲಿ ಸಿಂಗಲ್ ಒಂದು ಅಪಾರ್ಟ್ಮೆಂಟ್ ಮಾತ್ರ ಅದಕ್ಕೆ ಕೊಟ್ಟವ್ರೆ ನೋಡಿ. ಇದೊಂದು ಅಪಾರ್ಟ್ಮೆಂಟ್ ನಿಂದು. ನನ್ನಿಂದ ನಾನು ಇಲ್ಲೇ ಮನಿಕೊಂಬೋದು. ಅದೇ ನನ್ನ ಗ್ಯಾರೇಜು. ಇವಾಗ ಮನೆ ಒಳಗೆ ಹೋಗ್ಬೇಕು. ನಾನು ಬ್ಯಾಗ್ ಅಲ್ಲೇ ತಂದಿಕ್ಕಿದ್ದೀನಿ. ಇದೇ ಬತ್ಲ ಮನೆ. ಇವಾಗ ಈ ಥರ ಐತೆ. ಹಳೆ
ಹಳೆ ಥರನೇ ಐತೆ, ಏನು ಚೇಂಜಸ್ ಏನಿಲ್ಲ. ಅದು ಹೆಂಗೈತೆ ಇದು ಹಂಗೆ ಬದಲಾವಣೆ ಸೇಮ್ ಹಂಗೆ ಐತೆ. ಬಾತ್ರೂಮು ಇಲ್ಲಿ ಮನೆ ಕಾಣೋದು, ಸ್ಲೀಪ್ ಮಾಡೋದು. ಈ ಕಡೆ ಊಟದ ಫ್ರಿಜ್ ಐತೆ. ಅದು ಬಿಟ್ಟರೆ ಇಲ್ಲಿ ಬಟ್ಟೆ ಇಕ್ಕೊಳಕ್ಕೆ ಕಬೋರ್ಡ್ ಐತೆ. ಇದ್ರೊಳಗೆಲ್ಲ ನನ್ನ ಬಟ್ಟೆಗಳೆಲ್ಲ ತಂದು ಇಕ್ಬಿಟ್ಟವ್ರು ಅಲ್ಲೇ. ಬಾಕ್ಸಿಂಗ್ ಬೇಕಾದ್ರೆ ಆಡ್ಬೋದು. ಟಿ ವಿ ಆನ್ ಆಗಲ್ಲ. ಯಾಕಪ್ಪ ಒಂದು ಚೆನ್ನಾಗಿರಲ್ಲ ಟಿ ವಿ. ಟೇಬಲ್ ಹಾಕಿಲ್ವಾ? ಇದೇ ನಾನು ಹೊಸ ಮನೆಯಿಂದ. ಇಲ್ಲೇ ಮನೆ ಕಾಣೋದು ಬಿಡೋದು ಎಲ್ಲ ಇಲ್ಲೇ. ನನ್ನ ಕಾರ್ ಎಲ್ಲೋಯ್ತು? ಫಸ್ಟ್ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಗ್ಯಾರೇಜ್ ಐತೆ ಅಂತ. ಹುಡ್ಕಾಡ್ಬಿಟ್ಟೆ ನನ್ನ ಕಾರ್ನ ಒಂದು 2 ಸೆಕೆಂಡು. ಬ್ಯಾಕ್ ಟು ದ ಕಾರ್ ಅಂತಲೂ ಗೊತ್ತಾಯಿಲ್ಲ, ಏನೂ ಗೊತ್ತಾಯಿಲ್ಲ. ಇವನ ಹತ್ರ ಹೋಗಿ ಕೇಳಿದೆ, ಇವನೇನು ಮಾತಾಡಲೇ ಇಲ್ಲ. ನನ್ನ ಕಾರ್ ಇಲ್ಲಿ ನಿಲ್ಸಿದ್ದಾನಲ್ಲ, ಏನಾಯಿತು ಅಂತ. ಇಲ್ಲಿ ನನ್ನ ಕಾರು ಅಂತ ಒಂದು 2 ಸೆಕೆಂಡ್ ಹುಡ್ಕಾಡ್ಬಿಟ್ಟೆ. ಆಮೇಲೆ ಕಾರೇ ಸಿಗಲಿಲ್ಲ. ಆಮೇಲೆ ಇಲ್ಲೊಂದು ಗ್ಯಾರೇಜ್ ಐತೆ ಅಂತ ಗೊತ್ತಾಯ್ತು ನನ್ನ ಗ್ಯಾರೇಜು. ಆವಾಗ ಸಿಕ್ತು ಕಾರು. ಹಂಗಾಗಿ ನೋಡಿ, ಇದೇ ನನ್ನ ಗ್ಯಾರೇಜು. ಸೇಮ್ ಅದು ಹೆಂಗೈತು ಗ್ಯಾರೇಜು ಒಳಗಡೆ ಎಲ್ಲ ನೋಡಿ, ಸ್ಪ್ಯಾನರ್ ಎಲ್ಲ ಹಂಗೆ ಜೋಡಿಸವ್ರೆ. ಇವು ಸುಕ್ಕೆ ಪಕ್ಕೆ ಎಲ್ಲ ನಂದು ಆ ಗ್ಯಾರೇಜ್ ಹೆಂಗೈತು ಸೇಮ್ ಇದು ಒಳಗಡೆ ಅದೇ ಥರ ಸೇಮ್ ಟು ಸೇಮ್ ಡಿಸೈನ್ ಮಾಡಿದ್ರೆ. ವೆರಿ ಫ್ರೆಂಡ್ಸ್, ಬಾಯ್. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ. 1000 ಸಬ್ಸ್ಕ್ರೈಬರ್ಸ್ ಯಾವಾಗ ಮಾಡ್ತೀರಾ ನೋಡ್ತೀನಿ. ನೋಡಿರಿ, ಇವಾಗ ನಂದು ಕೆಲಸ ಇಲ್ಲಿ ಈಗ ಎಮ್ ಅನ್ನತ್ತವ ಹೊಸ್ದಾಗಿ ಸ್ಟಾರ್ಟ್ ಆಗಿರೋದು. ಹೊಸ್ದಾಗಿ ಎಮ್ ಅನ್ನತ್ತವ ನನ್ನ ಕೆಲಸ ಸ್ಟಾರ್ಟ್ ಆಗಿರೋದು. ವಿಡಿಯೋ ಇಷ್ಟ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.